ಕಾಲುಗಳಲ್ಲಿ ಉಬ್ಬಿರುವ ರಕ್ತನಾಳಗಳು ಸಾಮಾನ್ಯ ಸಮಸ್ಯೆ ಆಗಿದೆ. ರಕ್ತನಾಳಗಳು ದುರ್ಬಲವಾದಾಗ ಅವುಗಳಲ್ಲಿರುವ ಕವಾಟಗಳು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಇದರಿಂದಾಗಿ ರಕ್ತವು ಹೃದಯಕ್ಕೆ ಹೋಗುವ ಬದಲು ಕಾಲುಗಳಲ್ಲಿ ಸಂಗ್ರಹವಾಗುತ್ತೆ. ಇದರಿಂದಾಗಿ ರಕ್ತನಾಳಗಳು ಊದಿಕೊಳ್ತವೆ ಮತ್ತು ತಿರುಚಲ್ಪಡುತ್ತವೆ. ಯಾರಿಗೆ ಈ ಸಮಸ್ಯೆ ಹೆಚ್ಚು? ಇದು 30 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಸಮಸ್ಯೆ 50 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಪುರುಷರಿಗಿಂತ ಮಹಿಳೆಯರಿಗೆ ಉಬ್ಬಿರುವ ರಕ್ತನಾಳಗಳು ಬರುವ ಸಾಧ್ಯತೆ ಹೆಚ್ಚು. ಗರ್ಭಾವಸ್ಥೆಯಲ್ಲಿ, ಮುಟ್ಟಿನ ಸಮಯದಲ್ಲಿ ಮತ್ತು ಋತುಬಂಧದ ಸಮಯದಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಇದಕ್ಕೆ ಕಾರಣ. ಮಹಿಳೆಯರ ಹಾರ್ಮೋನುಗಳು ರಕ್ತನಾಳಗಳನ್ನು ಸಡಿಲಗೊಳಿಸುತ್ತವೆ. ದಾದಿಯರು, ಶಿಕ್ಷಕರು, ಸಂಚಾರ ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿಯಂತಹ ದೀರ್ಘಕಾಲ ನಿಂತು ಕೆಲಸ ಮಾಡುವ ಜನರ ಕಾಲುಗಳಲ್ಲಿ ರಕ್ತ ಸಂಗ್ರಹವಾಗುತ್ತೆ. ಇದು ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತೆ. ಈ ಸಮಸ್ಯೆಯು ಆನುವಂಶಿಕವಾಗಿರಲು 10% ಅವಕಾಶವಿದೆ. ಅಧಿಕ ತೂಕವು ಕಾಲುಗಳಲ್ಲಿನ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತೆ. ಇದಕ್ಕೆ ಪರಿಹಾರವಿದೆಯೇ? ಹೌದು, ಉಬ್ಬಿರುವ ರಕ್ತನಾಳಗಳಿಗೆ ಪರಿಹಾರವಿದೆ. ಇದನ್ನು ಸಂಪೂರ್ಣವಾಗಿ ಗುಣಪಡಿಸಲಾಗದಿದ್ದರೂ ಇದು ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಮತ್ತು ಸಮಸ್ಯೆ ಉಲ್ಬಣಗೊಳಿಸುವುದನ್ನು ತಡೆಯಲು ಸಹಾಯ ಮಾಡುತ್ತೆ. ಚಿಕಿತ್ಸೆಯ ಆಯ್ಕೆಗಳು ಸ್ಥಿತಿಯ ತೀವ್ರತೆಯನ್ನು ಅವಲಂಬಿಸಿ ಬದಲಾಗುತ್ತವೆ. ಸಾಮಾನ್ಯ ಸಲಹೆಗಳು ಮತ್ತು ತಡೆಗಟ್ಟುವ ವಿಧಾನಗಳು. ವ್ಯಾಯಾಮ. ನಿಯಮಿತವಾಗಿ ವ್ಯಾಯಾಮ ಮಾಡಿ. ನಡಿಗೆ, ಸೈಕ್ಲಿಂಗ್, ಈಜು ಒಳ್ಳೆಯದು. ದಿನಕ್ಕೆ ಕನಿಷ್ಠ 30 ನಿಮಿಷ ನಡೆಯಿರಿ. ಇದು ರಕ್ತ ಪರಿಚಲನೆ ಸುಧಾರಿಸುತ್ತೆ. ಆರೋಗ್ಯಕರ ತೂಕ. ಹೆಚ್ಚುವರಿ ತೂಕವನ್ನು ಕಳೆದುಕೊಳ್ಳುವುದರಿಂದ ರಕ್ತನಾಳಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತೆ. ನಿಮ್ಮ ಕಾಲುಗಳನ್ನು ಮೇಲಕ್ಕೆತ್ತಿ. ವಿಶ್ರಾಂತಿ ಪಡೆಯುವಾಗ ನಿಮ್ಮ ಕಾಲುಗಳನ್ನು ಹೃದಯ ಮಟ್ಟಕ್ಕಿಂತ ಸ್ವಲ್ಪ ಮೇಲೆ ಇರಿಸಿ. ಇದು ರಕ್ತ ಪರಿಚಲನೆ ಸುಧಾರಿಸುತ್ತೆ. ಕಂಪ್ರೆಷನ್ ಸಾಕ್ಸಿಂಗ್ ಧರಿಸುವುದರಿಂದ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ ಮತ್ತು ರಕ್ತದ ಹರಿವಿಗೆ ಸಹಾಯ ಆಗುತ್ತೆ. ಇದು ರೋಗವನ್ನ ಉಲ್ಬಣಗೊಳ್ಳುವುದನ್ನು ತಡೆಯುತ್ತೆ. ಆಹಾರ ಪದ್ಧತಿ. ನಾರಿನಾಂಶ ಹೆಚ್ಚಿರುವ ಮತ್ತು ಸೋಡಿಯಂ ಕಡಿಮೆ ಇರುವ ಆಹಾರವನ್ನು ಸೇವಿಸಿ. ಮಲಬದ್ಧತೆ ಕಡಿಮೆಯಾಗುತ್ತೆ. ರಕ್ತನಾಳಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತೆ. ಉಪ್ಪು ಹೆಚ್ಚಿರುವ ಆಹಾರವನ್ನು ತಪ್ಪಿಸಿ. ವೈದ್ಯಕೀಯ ಚಿಕಿತ್ಸೆಗಳು. ಸ್ಕ್ಲೆರೋಥೆರಪಿ. ರಕ್ತನಾಳಕ್ಕೆ ದ್ರಾವಣವನ್ನ ಚುಚ್ಚಲಾಗುತ್ತೆ. ಇದು ರಕ್ತನಾಳವನ್ನ ಮುಚ್ಚುವಂತೆ ಮಾಡುತ್ತೆ. ಇದು ಸಣ್ಣ ಉಬ್ಬಿರುವ ರಕ್ತನಾಳಗಳಿಗೆ ಉಪಯುಕ್ತವಾಗಿದೆ. ಲೇಸರ್ ಚಿಕಿತ್ಸೆ. ರಕ್ತನಾಳಗಳನ್ನ ಮುಚ್ಚಲು ಲೇಸರ್ ಕಿರಣಗಳನ್ನ ಬಳಸಲಾಗುತ್ತೆ. ಇದನ್ನ ಸಣ್ಣ ರಕ್ತನಾಳಗಳು ಮತ್ತು ಜೇಡ ರಕ್ತನಾಳಗಳಿಗೆ ಬಳಸಲಾಗುತ್ತೆ. ನಾಳ ತೆಗೆಯುವಿಕೆ. ಇದು ಶಸ್ತ್ರಚಿಕಿತ್ಸಾ ವಿಧಾನವಾಗಿದ್ದು ಇದರಲ್ಲಿ ಹಾನಿಗೊಳಗಾದ ನಾಳಗಳನ್ನು ತೆಗೆದುಹಾಕಲಾಗುತ್ತೆ. ಲೇಸರ್ ಅಬ್ಲೇಷನ್ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಈ ವಿಧಾನವು ರಕ್ತನಾಳಗಳನ್ನು ಮುಚ್ಚಲು ಲೇಸರ್ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಶಕ್ತಿಯನ್ನು ಬಳಸುತ್ತೆ. ನೀವು ಯಾವಾಗ ವೈದ್ಯರನ್ನ ಸಂಪರ್ಕಿಸಬೇಕು? ನೀವು ಈ ಕೆಳಗಿನ ಲಕ್ಷಣಗಳನ್ನು ಅವಲಂಬಿಸಿದ್ರೆ ತಕ್ಷಣ ನಿಮ್ಮ ವೈದ್ಯರನ್ನ ಸಂಪರ್ಕಿಸಿ. ಕಾಲುಗಳಲ್ಲಿ ತೀವ್ರ ನೋವು, ಊತ, ಸೆಳೆತ, ಉರಿ ಮತ್ತು ತುರಿಕೆ. ಉಬ್ಬಿರುವ ರಕ್ತನಾಳಗಳು ಇರುವಲ್ಲಿ ಚರ್ಮದ ಬಣ್ಣ ಕೆಂಪು ಅಥವಾ ಕಪ್ಪಾಗಿರುತ್ತೆ. ಚರ್ಮದ ದಪ್ಪವಾಗುವುದು ಮತ್ತು ಹುಣ್ಣುಗಳು ಉಂಟಾಗುವುದು, ವಿಶೇಷವಾಗಿ ಕಾಣಕಾಲುಗಳಲ್ಲಿ ಇದು ಕಂಡುಬರುತ್ತೆ. ರಕ್ತ ಹೆಪ್ಪುಗಟ್ಟುವಿಕೆ. ಉಬ್ಬಿರುವ ರಕ್ತನಾಳಗಳು ನಿಮ್ಮ ದೈನಂದಿನ ಜೀವನವನ್ನು ಅಸ್ವಸ್ಥಗೊಳಿಸುತ್ತಿರುವಾಗ ನೀವು ಯಾವುದೇ ಕಾಳಜಿ ಅಥವಾ ಲಕ್ಷಣಗಳನ್ನು ಗಮನಿಸಿದ್ರೆ ಸರಿಯಾದ ರೋಗ ನಿರ್ಣಯ ಮತ್ತು ಚಿಕಿತ್ಸೆಗಾಗಿ ನಾಳೀಯ ಶಸ್ತ್ರಚಿಕಿತ್ಸಾ ಅಥವಾ ಫಿಬ್ರೊಲಜಿಸ್ಟ್ ಅವರನ್ನ ಭೇಟಿ ಮಾಡುವುದು ಮುಖ್ಯ. ನಿಮ್ಮ ಆರೋಗ್ಯವನ್ನ ನಿರ್ಲಕ್ಷಿಸಬೇಡಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.